ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡು ರಾಜಕಾರಣ ಅಂದ್ರೆ ಅಲ್ಲಿ ಬರೀ ಅಧಿಕಾರವಷ್ಟೇ ಅಲ್ಲ, ಭಾವನೆಗಳು ಮಿಳಿತವಾಗಿರುತ್ತವೆ. ಈಗ ದಕ್ಷಿಣದ ಈ ರಾಜ್ಯದಲ್ಲಿ ಹೊಸದೊಂದು ಪವರ್ ಸೆಂಟರ್ ಸೃಷ್ಟಿಯಾಗೋ ಲಕ್ಷಣಗಳು ಕಾಣಿಸ್ತಾ ಇವೆ. ಸಿನಿಮಾ ರಂಗವನ್ನ ಆಳಿ ಮುಖ್ಯಮಂತ್ರಿಯಾಗಿ ರಾಜ್ಯದ ಚುಕ್ಕಾಣಿ ಹಿಡಿದಿರೋ ದಳಪತಿ ಜೋಸೆಫ್ ವಿಜಯ್ ಈಗ ತಮಿಳುನಾಡಿನ ದಿವಂಗತ ನಾಯಕಿ, ಜನರ ಪ್ರೀತಿಯ ಅಮ್ಮ ಜಯಲಲಿತಾ ಅವರ ಮನೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಬರೋಬ್ಬರಿ 350 ಕೋಟಿ ರೂಪಾಯಿಯ ಈ ಒಂದು ಮೆಗಾ ಡೀಲ್ ಈಗ ಕಾಲಿವುಡ್ನಿಂದ ದಿಲ್ಲಿಯವರೆಗೂ ಸಂಚಲನ ಮೂಡಿಸಿದೆ. ಜಯಲಲಿತಾ ವಾಸವಿದ್ದ ಆ ಐತಿಹಾಸಿಕ ವೇದ ನಿಲಯಂ ಬಂಗಲೆಗೆ ಈಗ ವಿಜಯ್ ಎಂಟ್ರಿ ಕೊಡ್ತಾರಾ? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನೋಡ್ತಾ ಹೋಗೋಣ. ಹಾಗಾದ್ರೆ ಅಮ್ಮನ ಅರಮನೆಗೆ ದಳಪತಿ ಎಂಟ್ರಿ ಕೊಡ್ತಾರಾ? ಹೌದು. ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ಕಾಲದ ಪ್ರಮುಖ ಶಕ್ತಿ ಕೇಂದ್ರವಾಗಿದ್ದ ದಿವಂಗತ ಮಾಜಿ ಸಿಎಂ ಜಯಲಲಿತಾ ವಾಸವಿದ್ದ ಚೆನ್ನೈನ ಪೋಯಸ್ ಗಾರ್ಡನ್ನ ವೇದ ನಿಲಯಂ ಬಂಗಲೆಯನ್ನ ಖರೀದಿ ಮಾಡಲು ದಳಪತಿ ವಿಜಯ್ ಪ್ಲಾನ್ ನಡೆಸಿದ್ದಾರೆ ಎಂಬ ಸುದ್ದಿ ತಮಿಳುನಾಡಿನಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಸಿನಿಮಾ ರಂಗದ ಬಳಿಕ ಈಗ ರಾಜಕೀಯದತ್ತ ಚಿತ್ತ ನೆಟ್ಟಿರುವ ವಿಜಯ್ ಅವರ ಪ್ರತಿನಿಧಿಗಳು ಜಯಲಲಿತಾ ಅವರ ವಾರಸುದಾರೆ ಹಾಗೂ ಅಣ್ಣನ ಮಗಳಾದ ಜೆ ದೀಪಾ ಅವರೊಂದಿಗೆ ಬರೋಬ್ಬರಿ 350 ಕೋಟಿ ರೂಪಾಯಿ ಮೌಲ್ಯದ ಈ ಬೃಹತ್ ರಿಯಲ್ ಎಸ್ಟೇಟ್ ಡೀಲ್ ಕುರಿತು ಈಗಾಗಲೇ ಪ್ರಾಥಮಿಕ ಮಾತುಕತೆ ಆರಂಭಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಐತಿಹಾಸಿಕ ನಿವಾಸವು ವಿಜಯ್ ಕೈ ಸೇರಿದ್ರೆ ಪೋಯಸ್ ಗಾರ್ಡನ್ನಲ್ಲಿ ಮತ್ತೆ ರಾಜವೈಭವ ಶುರುವಾಗುತ್ತಾ ಎಂಬ ಕುತೂಹಲ ಮೂಡಿದ್ದು, ಸದ್ಯದ ಈ ಬೆಳವಣಿಗೆಯು ತಮಿಳುನಾಡು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ವಿಜಯ್ ಪೋಯಸ್ ಗಾರ್ಡನ್ಗೆ ಶಿಫ್ಟ್ ಆಗೋದಕ್ಕೆ ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆ ಮತ್ತು ದೂರದ ಪಯಣವೇ ಕಾರಣ ಎನ್ನಲಾಗಿದೆ. ಸದ್ಯ ಅವರು ನೀಲಂಗರೈನಲ್ಲಿರುವ ತಮ್ಮ ಸ್ವಂತ ಮನೆಯಲ್ಲಿ ವಾಸವಿದ್ದು, ಅಲ್ಲಿಂದ ಸಚಿವಾಲಯಕ್ಕೆ ಬರಲು ಬರೋಬ್ಬರಿ 17 ಕಿಲೋಮೀಟರ್ ಕ್ರಮಿಸಬೇಕಿದೆ. ಸಿಎಂ ಬೆಂಗಾವಲು ಪಡೆಯ ಚಲನೆಯಿಂದಾಗಿ ಪ್ರತಿದಿನ ಈಸ್ಟ್ ಕೋಸ್ಟ್ ರೋಡ್ನಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದ್ದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕಚೇರಿಗೆ ಹೋಗುವ ಸಾರ್ವಜನಿಕರಿಗೆ ತೀವ್ರ ಕಿರಿಕಿರಿಯಾಗ್ತಾ ಇದೆ. ಸಾರ್ವಜನಿಕರಿಗೆ ಆಗ್ತಾ ಇರುವ ಈ ತೊಂದರೆಯನ್ನ ತಪ್ಪಿಸಲು ಮತ್ತು ಸಮಯ ಉಳಿಸಲು ಹಾಗೂ ಭದ್ರತೆಯ ಹಿತದೃಷ್ಟಿಯಿಂದ ಸಚಿವಾಲಯಕ್ಕೆ ಕೇವಲ 8 ಕಿಲೋಮೀಟರ್ ಹತ್ತಿರದಲ್ಲಿರುವ ಅತ್ಯಂತ ಸುರಕ್ಷಿತ ಹಾಗೂ ಸುಲಭ ಮಾರ್ಗವಾಗಿರುವ ನಗರದ ಹೃದಯ ಭಾಗದ ಪೋಯಸ್ ಗಾರ್ಡನ್ಗೆ ಶಿಫ್ಟ್ ಆಗಲು ಸಿಎಂ ವಿಜಯ್ ಯೋಚಿಸಿದ್ದಾರೆ. ತಮಿಳುನಾಡಿನ ಶಕ್ತಿ ಕೇಂದ್ರದ ಮೇಲೆ ಕಣ್ಣಿಟ್ಟಿರುವ ದಳಪತಿ ವಿಜಯ್ ಜಯಲಲಿತಾ ಅವರ ಬಂಗಲೆಯನ್ನ ಆರಿಸಿಕೊಂಡಿರೋದರ ಹಿಂದೆ ದೊಡ್ಡ ರಾಜಕೀಯ ತಂತ್ರ ಅಡಗಿದೆ ಎನ್ನಲಾಗ್ತಾ ಇದೆ. ಏಕೆಂದ್ರೆ ಪೋಯಸ್ ಗಾರ್ಡನ್ ಕೇವಲ ಒಂದು ಬಂಗಲೆಯಲ್ಲ, ಅದು ತಮಿಳುನಾಡಿನ ಇತಿಹಾಸದಲ್ಲಿ ದ್ರಾವಿಡ ರಾಜಕಾರಣದ ಪ್ರಮುಖ ಭಾವನಾತ್ಮಕ ಮತ್ತು ಪವರ್ ಸೆಂಟರ್ ಆಗಿತ್ತು. ಲಕ್ಷಾಂತರ ಎಐಎಡಿಎಂಕೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ದೇವಸ್ಥಾನದಂತಿರುವ ವೇದ ನಿಲಯಮನ್ನ ತಮ್ಮದಾಗಿಸಿಕೊಳ್ಳುವ ಮೂಲಕ ತಾವು ಜಯಲಲಿತಾ ಅವರ ಉತ್ತರಾಧಿಕಾರಿಯಾಗಿ ಹೊರಹೊಮ್ಮಲು ಹಾಗೂ ಅವರಷ್ಟೇ ಪ್ರಭಾವಿ ರಾಜಕೀಯ ಶಕ್ತಿಯಾಗಲು ವಿಜಯ್ ಮುಂದಾಗಿದ್ದಾರೆ ಅನ್ನೋ ಸಾಂಕೇತಿಕ ಸಂದೇಶ ರವಾನಿಸೋದು ಇದರ ಹಿಂದಿನ ಉದ್ದೇಶವಾಗಿದೆ. ಗೋಪಾಲಪುರಂ ಮತ್ತು ಪೋಯಸ್ ಗಾರ್ಡನ್ಗಳಷ್ಟೇ ತೂಕವನ್ನ ಪಡೆದು ರಾಜಕೀಯದಲ್ಲಿ ಭದ್ರವಾಗಿ ನೆಲೆಯೂರಲು ದಳಪತಿ ಹೂಡಿರೋ ಮಾಸ್ಟರ್ ಪ್ಲಾನ್ ಇದೇ ಇರಬಹುದು ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಒಂದ್ ವೇಳೆ ಜಯಲಲಿತಾ ಅವರ ವಾರಸುದಾರೆ ಜೆ ದೀಪಾ ಜೊತೆಗಿನ ಈ $1 ಬಿಲಿಯನ್ ಡೀಲ್ ಆರಂಭಿಕ ಹಂತದಲ್ಲೇ ವಿಫಲವಾದ್ರೆ ಸಿಎಂ ವಿಜಯ್ ಅವರ ಪ್ಲಾನ್ ಬಿ ಸಿದ್ಧತೆಗಳು ಕೂಡ ರೆಡಿಯಾಗಿವೆ ಎನ್ನಲಾಗಿದೆ. ಬಂಗಲೆ ಖರೀದಿ ಸಾಧ್ಯವಾಗದಿದ್ರೆ ಗ್ರೀಮ್ಸ್ ರಸ್ತೆಯಲ್ಲಿರುವ ಸಚಿವರ ಸರ್ಕಾರಿ ಬಂಗಲೆಗೆ ಶಿಫ್ಟ್ ಆಗೋದು ಅಥವಾ ಪಟ್ಟಿನಪಾಕಂನಲ್ಲಿರುವ ತಮ್ಮದೇ ಸ್ವಂತ ಜಾಗದಲ್ಲಿ ಹೊಸ ನಿವಾಸವನ್ನ ನಿರ್ಮಿಸಿಕೊಳ್ಳುವ ಆಯ್ಕೆಗಳನ್ನ ಅವರು ಹೊಂದಿದ್ದಾರೆ. ಸದ್ಯಕ್ಕಂತೂ ಪೋಯಸ್ ಗಾರ್ಡನ್ನಲ್ಲಿ ಈ ಒಪ್ಪಂದ ಕುದುರಿ ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಧನುಷ್ ಅವರ ನೆರೆಹೊರೆಯವರಾಗಿ ದಳಪತಿ ವಿಜಯ್ ಎಂಟ್ರಿ ಕೊಡ್ತಾರಾ ಅಥವಾ ಪ್ಲಾನ್ ಬಿ ಕಾರ್ಯರೂಪಕ್ಕೆ ಬರುತ್ತಾ ಎನ್ನುವುದು ಬಂಗಲೆಯ ವಾರಸುದಾರರ ನಿರ್ಧಾರ ಹಾಗೂ ವಿಜಯ್ ಮುಂದಿನ ನಡೆಯ ಮೇಲೆ ನಿಂತಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಒಟ್ಟಾರೆಯಾಗಿ ದಳಪತಿ ವಿಜಯ್ ಅವರ ಈ ಮನೆಯ ಸುದ್ದಿ ಈಗ ತಮಿಳುನಾಡಿನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದು ಬರೀ ವಾಸಸ್ಥಳದ ಬದಲಾವಣೆಯೋ ಅಥವಾ ತಮಿಳುನಾಡಿನ ಅಮ್ಮನ ಪರಂಪರೆಯನ್ನ ತನ್ನದಾಗಿಸಿಕೊಳ್ಳುವ ರಾಜಕೀಯ ನಡೆಯೋ ಎನ್ನುವುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಜಯಲಲಿತಾ ಅವರ ಅರಮನೆಯಲ್ಲಿ ದಳಪತಿ ರಾಜವೈಭವ ಶುರುವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕಂತೂ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಬರೋಬ್ಬರಿ 350 ಕೋಟಿ ರೂಪಾಯಿಯ ಒಂದು ಮೆಗಾ ಡೀಲ್ ನಡೀತಾ ಇದೆ ಅನ್ನೋದು ಸದ್ಯದ ಸುದ್ದಿ.
ಆದ್ರೆ ಇದಕ್ಕೆ ಜಯಲಲಿತಾ ಅವರ ವಾರಸುದಾರೆ ಹಾಗೂ ಅಣ್ಣನ ಮಗಳಾದ ಜಯದೀಪಾ ಅವರು ಒಪ್ತಾರಾ ಇಲ್ವಾ ಕಾದು ನೋಡ್ಬೇಕು. ಇನ್ನು ಪ್ರಾಥಮಿಕ ಹಂತದ ಆರಂಭಿಕ ಹಂತದ ಮಾತುಕತೆ ನಡೀತಾ ಇದೆ. ಒಂದ್ ವೇಳೆ ಜಯಲಲಿತಾ ಅವರ ವಾರಸುದಾರೆ ಜಯದೀಪಾ ಜೊತೆಗಿನ ಈ $1 ಬಿಲಿಯನ್ ಡೀಲ್ ವಿಫಲವಾದ್ರೆ ಸಿಎಂ ವಿಜಯ್ ಗ್ರೀನ್ಸ್ ರಸ್ತೆಯಲ್ಲಿರುವ ಸಚಿವರ ಸರ್ಕಾರಿ ಬಂಗಲೆಗೆ ಶಿಫ್ಟ್ ಆಗ್ತಾರೆ ಅಥವಾ ಪಟ್ಟಿನಪಾಕಂನಲ್ಲಿರುವ ತಮ್ಮದೇ ಸ್ವಂತ ಜಾಗದಲ್ಲಿ ಹೊಸ ನಿವಾಸವನ್ನ ನಿರ್ಮಿಸಿಕೊಳ್ಳೋ ಆಯ್ಕೆಗಳನ್ನ ಹೊಂದಿದ್ದಾರೆ. ಸದ್ಯಕ್ಕಂತೂ ಪೋಯಸ್ ಗಾರ್ಡನ್ ನಲ್ಲಿ ಈ ಒಪ್ಪಂದ ಕುದುರಿ ಬಂಗಲೆಯ ವಾರಸುದಾರ ಆಗ್ತಾರಾ ಕಾದು ನೋಡ್ಬೇಕಿದೆ.